ಛೇ, ಎಂಥ ಕೆಲಸ ಆಯಿತು. ನಮ್ಮ ಅಣ್ಣನಿಗೂ ನಮ್ಮ ಅತ್ತಿಗೆಗೂ ಎಂಥ ಗತಿ ಬಂತಪ್ಪ ದೇವ್ರೇ. ಹಾಂ, ನಂದು ಎಂಥ ಗತಿ. ಅವ್ರದ್ದು ಹೋದ್ರೆ ಹೋಗಲಿ, ಮನೆಗೆ ಬರ್ತಾರೆ. ಆದರೆ ನಾನಿಲ್ಲಿ ಯಜಮಾನಿಕೆ ಮಾಡಬೇಕು. ನಾನು ಹೇಳ್ದಂಗೆ ಕೇಳ್ಕೊಂಡಿಲ್ಲ. ಇವರಿಬ್ಬರು ಬಿದ್ದಿರ್ತಾರೆ, ಸುಂದ್ರನು ಮಂಜಿನು ಅಂತೇಳಿ ಬೇರೆ ಕೊಡಿಸ್ಕೊಂಡು ಕರ್ಕೊಂಬಂದ್ರೆ ಇಲ್ಲಿ ನನ್ನೇ ಮನೆ ಕೆಲಸದಲ್ಲಿ ಮಾಡ್ತಾ ಇದ್ದಾಳಲ್ಲ ಮಂಜಿ. ಹಾಂ, ನಾನು ಏನನ್ನು ಹೇಳಿರಿ ಆಪೆ ಅದು ಮುಂಡೆದು ಅದು ಅವನು ಹೆಂಡ್ತಿ ಹೇಳ್ದಂಗೆ ಕೇಳುತ್ತೆ ದೇವನಂಥದ್ದು. ಅದಕ್ಕಾದ್ರೂ ಬುದ್ಧಿ ಬೇಡವ ನನ್ನ ಮಗುಗೆ ಸುಂದ್ರಿಗೆ. ಅಮ್ಮ ಏನು ಹೇಳ್ತೈತೆ, ಅಮ್ಮಗಿಂತ ಕಷ್ಟ ಕೊಡ್ತಾ ಇದ್ದಾಳಲ್ಲ ಅಂತ ನಾ ಹೆಂಡ್ತಿನ ಒಂದು ಮಾತು ಬಗೆಯಲ್ಲ ದೇವನಂಥದ್ದು. ಥೂ. ಅತ್ತೆ ಅತ್ತೆ, ಏನಾಯ್ತತೆ? ರಾಣಿರೂರ್ಗೆ ಹೋಗಿ ನಿಮ್ಮ ತವ್ರ ಮನೆಗೆ ಹೋಗಿ ಬಂದಿದ್ದೀರಾ, ಖುಷಿಯಾಗಿರೋದು ಬಿಟ್ಟು ಯಾಕೆ ಬಂದಾಗಿಂದ ಸಪ್ಕಿದ್ದೀರಾ? ಏನಾಯ್ತತೆ? ಏನೋ ಆಗೈತಿ, ಅದೆಲ್ಲ ನಿನಗೆ ಯಾಕೆ, ಸುಮ್ಮನೆ ಹೋಗು. ನನಗೆ ಬೇಜಾರಾಗೈತೆ ಅಂತ ನಾನು ಕುಕ್ಕೊಂಡಿದ್ದೀನಿ. ಇವಳ ಬ್ಲಾಗ್ಲಾಗ್ಲ ಏನಾಯ್ತತ್ತೆ ಅಂತ ಬತ್ತಾಳೆ. ಸರಿ ಆಯ್ತು ಬಿಡಿ, ಕೊಳಿ. 10 ರೂಪಾಯಿ ತಗೊಂಡೋಗಿ ಅಂಗಡಿಗೆ ಹೋಗ್ಬಿಟ್ಟು ಸಾಸಿವೆ ತಂಬರಾಗ್ರಿ ಹೋಗಿ. ಸಾಸಿವೆ? ನಾನೇನು ಸಣ್ಣ ಹುಡುಗಿನೇನೆ ಅಂಗಡಿಗೆ ಹೋಗಿ ಸಾಸಿವೆ ತರಗಂತ ನನಗೆ ಹೇಳ್ತಾ ಇದ್ಯಾ? ನೀನೇ ಹೋಗಿ ತಂದ್ರೆ ಏನು, ನಿನ್ನೇನು ಕಾಲೇನು ಸೌದೋಗ್ತಾವ? ಹೋಗು. ಅತ್ತೆ, ನಾನು ನೀರು ತರಬೇಕು, ಅದಕ್ಕೇನೆ ಬಿಂಗೆ ತಗೊಂಡ. ನೀರು ಬೇರೆ ಇಲ್ಲ. ನೀವೇನು ಕುತ್ಕೊಂಡು ಅವಾಗಿಂದನ ಯೋಚನೆ ಮಾಡ್ತಲೇ ಇದ್ದೀರಾ? ಅವಾಗಿಂದ ಹೇಳ್ತಲೇ ಇದ್ದೀನಿ ನೀರಿಲ್ಲ, ನೀರು ತಂಬರೋಗ್ರಿ ಅಂತಾನೆ. ಅಡುಗೆ ಮಾಡಕ್ಕೆ ಒಂದು ಬಿಂಗೆ ಅಷ್ಟೇ ಇರೋದು. ಅದೇ 2 ಬಿಂಗೆ ಕೊಳಗ್ದಾಕೆಲ್ಲನ ತಂದೊಯ್ರಿ, ಬಚ್ಚಲಾಕೋ ಎಲ್ಲನ. ಎಲ್ಲನ ಹೊರಗಡೆಗೆ ಹೋಗಿ ಬಂದ್ರೆ ತೊಳ್ಕಮಕ್ ನೀರಿಲ್ಲ. ಸುಮ್ಮನೆ ಹೋಗು, ನನಗೆಲ್ಲ ಗೊತ್ತೈತಿ ತಂದೊಯ್ಯೋದು. ನೀನೇನು ನನಗೆ ಹೇಳ್ಬೇಡ. ಬೇಡ ಅಂದ್ರೆ ಸುಮ್ಮನೆ ಕುಕ್ಕೊಂಡಿದ್ದೆ ಹೆಂಗಾಗತ್ತೆ? ಮಾಡ್ಬೇಕು. ಎದ್ದು ಹೋಗಿ ನೀರು ತಗೊಂಬನ್ನಿ, ನಾನೇ ಹೋಗಿ ಸಾಸಿವೆ ತತ್ತೀನಿ. ಹೋಗಿ ಇವಾಗ ತರೋಗು, ನಾನೆಲ್ಲ ತಂದೊಯ್ತೀನಿ. ನಾನು ಬರೋ ವರ್ಷಲ್ಲಿ ನೀರು ತಂದೊಯ್ದಿರ್ಬೇಕು. ಆಮೇಲೆ ಸುಮ್ಮನೆ ಕುಕ್ಕಬೇಡ್ರಿ, ಏನೋ ಯೋಚನೆ ಮಾಡ್ಕೊಂಡು ಏನೋ ಕಳ್ದೋಗೈತೆ ಅಮ್ಮ ಕುಕ್ಕೊಂಡಿರ್ತೀರ ಯಾವಾಗ್ಲೂ. ನಿಮ್ಗೇನು ಆಗಲಾಗಲ್ಲ ಹೇಳಿ ಮಾಡಿಸ್ಬೇಕು ಕೆಲಸನೆಲ್ಲನ. ಎದ್ದು ಮಾಡೋಣ ಅಂಬಂಗೆ ಇಲ್ಲ. ಇವಳು ನನಗೆ ನೀರು ತಂದೊಯ್ಯಿ ಅಂತನ ಕುಂಡಿ ತೋರಿಸ್ಕೊಂಡು ಹೋಗ್ತಾಳೆ. ಕುಂಡಿನ ನಾನು ಇವಳಿಗೆ ಬೇರೆನೇ ಕೊಡಿಸ್ಬಾರ್ದಾಗಿತ್ತು. ಅವಾಗ ಗೊತ್ತಾಗೋದು. ಇರು ಮಾಡ್ತೀನಿ, ಏನಾನ ಮಾಡಿ ಇವಳು ನಾನು ಹೇಳ್ದಂಗೆ ಕೇಳಬೇಕಲ್ಲ. ಹೇಳು, ಒಳಗೆ ಹೋಗ್ಕೊಂಡು ಯೋಚನೆ ಮಾಡೋಣ ಏನು ಮಾಡೋದ ಅಂತಾನೆ. ಏನು ಮಾಡೋಣ ಹಿಂಗೆ ಹೇಳ್ತೀನಿ. ಹಿಂಗೆ ಹೇಳಿದ್ರೆ ಪಕ್ಕ ನಾನು ಹೇಳ್ದಂಗೆ ಕೇಳ್ತಾಳೆ ಅವಳು. ನಾನೇನಾದ್ರೂ ಇವಳು ಇಲ್ಲಿ ಹಿಂಗೆ ಆಡ್ತಾ ಇದ್ದಾಳೆ ಅಂತ ಅಲ್ಲಿಗೆ ಹೋದ್ರೆ ಹಿಂಗೆ ಮರ್ಯಾದಿರಲ್ಲ. ಇವಳನ್ನ ಬಗ್ಗಿಸ್ತೀನಿ. ಈ ಜಯಮ್ಮಂತಾಗೆ ಆಟ ಆಡಕ್ಕೆ ಬಂದರೆ ಬಿಟ್ಬಿಡ್ತೀನ? ಆ ಶ್ರೀದೇವಿನೇ ಬಿಟ್ಟಿಲ್ಲ. ಈ ಮಂಜಿ ಇವಳು ಎಗರಾಡ್ತಾ ಇದ್ದಾಳೆ. ಈ ಮನೆಗೆ ಬಂದ ತಕ್ಷಣ ಅಲ್ಲಿದ್ದಾಗ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ಲು. ಇಲ್ಲೇನು ಎಗರಾಡ್ತಾ ಇದ್ದಾಳೆ. ಅದು ಮಾಡತ್ತೆ, ಇದು ಮಾಡತ್ತೆ, ನೀರು ತಂದೊಯ್ಯತ್ತೆ, ಅಡುಗೆ ಮಾಡತ್ತೆ, ಬುತ್ತಿ ತಗೊಂಡೋಗತ್ತೆ ಅಂತಾನೆ. ಮಾಡ್ತೀನಿ ಇರು. ಅತ್ತೆ ಏನತ್ತೆ ನೀರು ತಾಂಬರಿ ಅಂತ ಹೇಳಿದ್ರೆ ಕುತ್ಕೊಂಡು ಏನು ನಗ್ತಾ ಇದ್ದೀರಾ? ಏನೋ ನೆನೆಸ್ಕೊಂಡು ಇಷ್ಟೊತ್ತು ಬೇಜಾರು ಮಾಡ್ಕೊಂಡಿದ್ದೆ, ಈಗೇನು ನಗ್ನಗ್ತಾ ಕೂತಿದ್ದೀರಾ? ಏನಾಯ್ತತ್ತೆ? ನೀವತ್ತು ಏನು ಒಂದು ಹೇಳಿದ ಕೆಲಸನೂ ಮಾಡಲ್ಲಪ್ಪ, ಸುಮ್ಮನೆ ಕೂತಿರ್ತೀರಾ. ಸುಮ್ಮನೆ ಏನೋ ಬೇಜಾರು ಮಾಡ್ಕೊಂಡು ಕೂತಿದ್ರಿ ಊರಿಂದ ಬಂದಾಗಿಂದನ. ಈಗ ಅಲ್ಲೇ ನಗ್ತಾ ಕೂತಿದ್ದೀರಾ. ಅದೇನಾಯ್ತೋ ಏನೋ. ನಿಮ್ಗೇನು ಉಚ್ಚಿಗೆ ತಿಡಿತಾ ಹೆಂಗೆ? ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಏನಂದೆ? ನನಗೆ ಯಾಕೆ ಹುಚ್ಚಿಡಿಯುತ್ತೆ? ಮಂಜಿ, ನೆಟ್ಟಿಗೆ ಮಾತಾಡೋದು ಕಲ್ತ್ಕ ಮೊದ್ಲು. ನಾನು ನಿಮ್ಮ ಮತ್ತೆ ಈ ಮನೆಗೆ ಹಿರಿಯಳು. ನಾನು ಒಂದ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕ. ಸುಮ್ಮನೆ ಹಿಂಗೆಲ್ಲನ ಮಾತಾಡಿದ್ರೆ ನನಗೆ ಸಿಟ್ಟು ಬರುತ್ತೆ ನೋಡು. ಮತ್ತಿನ್ನೇನತ್ತೆ, ಒಂದ್ ಸ್ವಲ್ಪ ಹೊತ್ತು ನಗ್ನಗ್ತಾ ಕೂತಿರ್ತೀರಾ, ಒಂದ್ ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತೀರಾ, ಏನೋ ಯೋಚನೆ ಮಾಡ್ತಿರ್ತೀರಾ. ಅದಕ್ಕೆ ಹಂಗಂತಂದೆ. ನೀರ್ ತಾಂಬನ್ನಿ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಂಡು ನಗ್ತಾ ಇದ್ದೀರಾ. ಅದಕ್ಕೆ ಕೇಳ್ದೆ, ಯಾಕೆ ಹಿಂಗ್ ನಗ್ತಾ ಇದ್ದೀರಾ? ಏನಾಯ್ತು? ಏನೂ ಇಲ್ಲ, ಈ ಮನೇನ ನಾವೇ ತಗೊಳ್ಳೋಣ ಅಂತಾನ. ನಾವ ದುಡ್ಡು ಬೇಡವೇನತ್ತೆ ತಗೊಳಕ್ಕೆ? ಬಾಡಿಗೆ ಮನೆ ಇದು. ನಾನ್ ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ಕಣಿ. ನಿಮ್ಮ ಮಾವನ ಹತ್ರ ದುಡ್ಡು ಇಸ್ಕೊಂಡು ಈ ಮನೇನ ತಗೊಳ್ಳೋ ಶಕ್ತಿ ನನಗಿದೆ. ನಾನು ಹೇಳಿದ್ರೆ ನಿಮ್ಮ ಮಾವ ದುಡ್ಡು ಕೊಟ್ಟೇ ಕೊಡ್ತಾರೆ. ಇನ್ನು ದುಡ್ಡು ಒಡವೆ ಎಲ್ಲ ಹಂಚಿಲ್ಲ ತಾನೆ ನಿಮಗೆ? ಬರೀ ಹೊಲ ಮತ್ತೆ ಹಂಚಿರೋದು. ನೀನು ಈ ಮನೆಗೆ ಬಂದು ಸೆಟ್ಲ್ ಆಗಿದ್ಯಾ ಅಷ್ಟೇನೆ. ಅಷ್ಟು ಬಿಟ್ಟರೆ ಇನ್ನೂ ಏನೂ ಆಗಿಲ್ಲ. ಈ ಮನೆ ನಮ್ಮದಾಗಬೇಕು ಅಂತಂದ್ರೆ ನನ್ನ ಗಂಡ ಇದಾನಲ್ಲ, ಅವ್ರನ್ನ ಕೇಳ್ಬೇಕು, ನಿಮ್ಮ ಮಾವನ್ನ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ಈ ಮನೆ ತಗೊಳ್ಳೋಣ ಅಂತಾನ. ಹೌದತ್ತೆ, ತಗೋಬೇಕು. ಅವತ್ತು ಹೇಳಿದ್ರಲ್ವಾ, ಹೆಂಗಾದ್ರೂ ಮಾಡಿ ಮಾವನ ಹತ್ರ ದುಡ್ಡು ಇಸ್ಕೊಂಡು ಈ ಮನೆ ನಮ್ಗೆ ಮಾಡಿಸ್ಕೊಡಿ ಅತ್ತೆ. ಚೆನ್ನಾಗಿರುತ್ತೆ, ಅವಾಗ ನಾವು ಇಲ್ಲೇ ಇರ್ಬೋದು, ಬಾಡಿಗೆನೂ ಕಟ್ಟಂಗಿರಲ್ಲ ಹೆಂಗೂನು. ಅತ್ತೆ ಹಂಗ್ ಮಾಡಿ ಅತ್ತೆ. ಹಂಗ್ ಮಾಡ್ಬೇಕಾ? ಹಂಗ್ ಮಾಡಂಗಿದ್ರೆ ಈ ಮನೆ ಯಜಮಾನ್ಕೆನ ನನಗೆ ಕೊಡ್ಬೇಕು. ನಾನು ದುಡ್ಡಿನ ವ್ಯವಹಾರ ಎಲ್ಲ ನಾನು ನೋಡ್ಕೋಬೇಕು. ನನ್ನ ಕೇಳಿ ನೀವಿಬ್ರು ಕೆಲಸ ಮಾಡ್ಬೇಕು, ನೀನು ಸುಂದ್ರನು. ನನ್ನ ಹತ್ರನೇ ಕೆಲಸ ಮಾಡ್ಸಂಗಿಲ್ಲ.
ಅಷ್ಟೇ ತಾನೇ, ನೀವೇನು ಕೆಲಸ ಮಾಡಬೇಡಿ. ಈ ಮನೆ ಒಂದು ನಮ್ಮ ಹೆಸರು ಮಾಡಿಸ್ಕೊಡಿ. ಮಾವನ ಹತ್ರ ದುಡ್ಡು ಇಸ್ಕೊಂಡು ಕೊಡ್ಸ್ಬಿಡಿ ನಮಗೆ. ಈ ಮನೆನ ಅವಾಗ ಆರಾಮಾಗಿರ್ಬೋದು. ನಾನು, ನೀವು, ನಿಮ್ಮ ಮಗ ಎಲ್ರೂ ಈ ಮನೆಗೆ. ಅತ್ತೆ ಅತ್ತೆ ಹಂಗೆ ಮಾಡಿ ಅತ್ತೆ. ಮಾವನ್ಗೆ ಹೇಳಿ ಈ ಮನೆನ ನನ್ನ ಹೆಸರು ಮಾಡಿಸ್ಕೊಟ್ಟು ಬಿಡಿ. ಮಾಡಿಸ್ತೀನಿ ಕಣೆ, ಮಾಡಿಸ್ತೀನಿ. ಆದ್ರೆ ನಾನು ಹೇಳ್ದಂಗೆ ಕೇಳಬೇಕು ನೀನು ಈ ಮನೆಗೆ. ಅರ್ಥ ಆಯ್ತಾ? ಹಂಗಿದ್ರೆ ಮಾತ್ರ ಈ ಮನೆ ನಿಮ್ದಾಗುತ್ತೆ, ಇಲ್ದಿದ್ರೆ ಇಲ್ಲ. ಬಾಡಿಗೆ ಕಟ್ಕೊಂಡು ಬಾಡಿಗೆ ಸಾಯತಕ್ಕ ಬಾಡಿಗೆ ಮನೆಗೆ ಇರ್ಬೇಕಾಗುತ್ತೆ. ಯೋಚನೆ ಮಾಡು, ನನ್ನ ಮಾತು ಕೇಳಿದ್ರೆ ಮಾತ್ರ. ಸರಿ ಅತ್ತೆ, ಆಯ್ತು. ನಾನು ಹೇಳಿದ್ನಲ್ಲ ಈ ಮನೆಗೆ ನೀವೇ ಯಜಮಾನಿ ಅಂತನ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ನೀವು ದೊಡ್ಡವರಿದ್ದಂಗೆ ನಾವು ಯಜಮಾನಿಕೆ ಮಾಡೋಕ್ಕಾಗುತ್ತಾ? ಏನೋ ಬಂದು ಸ್ವಲ್ಪ ದಿನ ಆಗಿತ್ತಲ್ವಾ, ಅದು ಅಲ್ದೇನೆ ನಿಮಗೆ ಜಾಸ್ತಿ ಯಾಕೆ ತೊಂದರೆ ಕೊಡೋದು ಅಂತ ನಾ ಎಲ್ಲ ವ್ಯವಹಾರನು ನಾನೇ ನೋಡ್ಕೊಂತಿದ್ದೆ. ನೀವು ಇಷ್ಟೆಲ್ಲ ಮಾಡ್ತೀರಾ ಅಂದಮೇಲೆ ನೀವೇ ಯಜಮಾನಿಕೆ ಮಾಡಿ, ನೀವೇ ವ್ಯವಹಾರ ಎಲ್ಲ ನೋಡ್ಕೊಳ್ಳಿ. ನೀವೇನು ಹೇಳ್ತಿರೋ ನಾನು ಮತ್ತೆ ನಮ್ಮ ಮನೆಯವರು ಅದನ್ನ ಮಾಡ್ಕೊಂಡು ಹೋಗ್ತೀವಿ. ನೀವು ಆರಾಮಾಗಿ ಕುತ್ಕೊಂಡಿರ್ರಿ. ನೀವು ಇನ್ನೇನು ಚಿಂತೆ ಮಾಡಬೇಡಿ, ಏನು ಕೆಲಸ ಮಾಡಬೇಡಿ. ನೀವು ಹೇಳಿದ ಕೆಲಸ ಎಲ್ಲನ ನಾನು ಮಾಡ್ಕೊಂಡು ಹೋಗ್ತೀನತ್ತೆ. ಹಂಗ್ ಬಾ ದಾರಿಗೆ. ಸರಿ ಆಯ್ತು ಬಿಡು, ನಾನು ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ. ನಾನು ಹೇಳಿದ್ರೆ ನಿಮ್ಮ ಮಾವ ದುಡ್ಡು ಕೊಟ್ಟೇ ಕೊಡ್ತಾರೆ. ದುಡ್ಡು ಕೊಟ್ಟ ತಕ್ಷಣ ಈ ಮನೆ ತಗೊಳ್ಳೋಣ. ಮಾತಾಡ್ಬಿಟ್ಟು ಒಂದು ರೇಟ್ ಮಾತಾಡಿ ಆ ಅಪ್ಪನ ಹತ್ರ ಮಾತಾಡೋಣ. ಅವನೇನೋ ಬೆಂಗಳೂರಾಗ ಇದ್ದಾರಂತೆ ಅವ್ರ ತಮ್ಮರು. ಅವ್ರನ್ನ ಕರೆಸ್ಬಿಟ್ಟು ಈ ಮನೆ ಹೆಂಗೋ ಮಾರ್ತೀವಿ ಅಂತ ಹೇಳ್ತಾರಂತೆ. ಯಾರು ತಗೊಂಡಿಲ್ವಂತೆ. ಸದ್ಯಕ್ಕೆ ನಾವೇ ತಗೊಂಡ್ಬಿಡೋಣ. ಹೆಂಗೋ ಕಟ್ಟಿರೋ ಮನೆ ಚೆನ್ನಾಗೇ ಐತೆ, ಹೊಸ ಮನೆ. ಇನ್ನು ಜಾಸ್ತಿ ವರ್ಷನೂ ಆಗಿಲ್ಲ, ಕಟ್ಟಿ 1 ವರ್ಷ ಆಗಿರ್ಬೋದು ಅಷ್ಟೇ. ಅವರು ಈ ಮನೆಗೆ ಎಷ್ಟು ಇಲ್ವೇನಪ್ಪ, ಯಾಕಾದ್ರೂ ಬಂದ್ರೆ ದೇವ್ರಿಗೆ ಪೌರಿಗೆ ಬಂದ್ರೆ ಆಗುತ್ತೆ ಅಂತ ಕಟ್ಸ್ಬಿಟ್ಟಿದ್ದಾರೆ ಅಷ್ಟೇನೆ. ಈಗ ಏನೋ ಈ ಮನೆ ಮಾರಬೇಕು ಅಂತ ಅನ್ಕೊಂಡಿದಾರಂತೆ. ಏನೋ ಬೆಂಗಳೂರಾಗೇನೋ ಸೈಟು ಪೈಟು ಏನೋ ತಗೊಂತಾರಂತೆ. ಸಾಲಾಗಿಲ್ಲ ಆಗಿತ್ತಂತವ್ರದ್ದು. ಅದಕ್ಕೆ ಸಾಲ ತೀರಿಸ್ಕೋಬೇಕು ಅಂತ ಮನೆ ಮಾರಬೇಕು ಅಂತಿದ್ದಾರೆ. ಈ ಊರಾಗೆ ನಮ್ಗಲ್ದೆ ಇನ್ಯಾರಿಗೈತೆ ಹೇಳು ಆ ಕೆಪಾಸಿಟಿ ಮನೆ ತಗೊಳ್ಳೋ ಅಂತದ್ದು. ಅದಕ್ಕೇನೆ ನಾವೇ ತಗೊಳ್ಳೋಣ ಬಿಡು. ಬನ್ನಿ ಅತ್ತೆ, ಈಗಲೇ ಹೋಗಿ ಕೇಳೋಣ ಮಾವನ್ನ. ಒಳ್ಳೆ ಕೆಲಸಕ್ಕೆ ತಡ ಮಾಡೋದು ಬೇಡ, ಬನ್ನಿ ಹೋಗೋಣ ಈಗ್ಲೇನೆ. ಅಯ್ಯ, ನಾನು ಕೇಳ್ತೀನಿ, ನೀನ್ ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇದೀಯಾ? ನಾನೆಲ್ಲ ನಿಧಾನವಾಗಿ ಯೋಚನೆ ಮಾಡಿ ಒಂದ್ ದಿವಸ ಹೋಗಿ ಕೇಳ್ತೀನಿ. ನೀನೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ನೀನ್ ಬರೋದು ಬೇಡ. ಹೋಗಿ ಈಗ ಹೋಗಿ ಅದೇನೋ ಅಡ್ಗೆ ಮಾಡ್ಬೇಕು ಅಂತ ಹೇಳಿ ಸಾಸಿವೆ ತರಕ್ ಹೋಗಿದ್ದಲ್ಲ, ಹೋಗಿ ಅಡ್ಗೆ ಮಾಡೋಕ್ ಮೊದ್ಲು ಸಾಸಿವೆ ಹಾಕ್ಬಿಟ್ಟು ಬೇಗ ಒಗ್ಗರಣೆಗೆ ಹಾಕಿ ಸಾರು ಮಾಡಕ್ ಹೋಗಿ. ನಾನೆಲ್ಲ ಕೇಳ್ತೀನಿ. ಇವತ್ತಂದ್ರೆ ಈಗಲೇ ಆಗಲ್ಲ. ನೀನೇ ನಂಗೇನೆ ಸುದ್ದಿಗಲ್ಲಂಗೆ ನಿಂತಿದ್ಯಲ್ಲ. ಅಯ್ಯೋ ಅತ್ತೆ, ಒಳ್ಳೆ ಕೆಲಸಕ್ಕೆ ತಡ ಯಾಕೆ ಮಾಡ್ಬೇಕು ಅಂತಾನ. ಅಡ್ಗೆ ಆಮೇಲೆ ಬಂದು ಮಾಡ್ಕೊಂಡು ಉಣ್ಬೋದು. ಈಗ ಮಾವ ಇಷ್ಟೊತ್ತಾಗ ಮನೇಲಿ ಇರ್ತಾರೆ. ಈಗಲೇ ಹೋಗಿ ಕೇಳಿದ್ರೆ ಏನ್ ಹೇಳ್ತಾರೆ ಅಂತ ಗೊತ್ತಾಗುತ್ತೆ ಅಂತಾನ. ನಾನು ನೀವು ಹೋಗಿ ಕೇಳೋಣ ಬನ್ನಿ. ಏಯ್ ಮಂಜಿ, ಹಂಗೆಲ್ಲನ ಅಂದ್ಕೊಂಡಂಗೆಲ್ಲ ನಾವು ಹೋಗಿ ಕೇಳಕ್ಕಾಗಲ್ಲ. ಅದಕ್ಕೂ ಸಮಯ ಎಲ್ಲ ಬೇಕು. ಗೊತ್ತು ಎಲ್ಲ ನೋಡ್ಕೊಂಡು ಹೋಗ್ಬೇಕು. ನಿನಗೆ ಅದೆಲ್ಲ ಗೊತ್ತಾಗಲ್ಲ. ನೀನು ಚಿಕ್ಕ ಹುಡುಗಿ, ಇನ್ನೂ ನಾನು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಇರೋದು ಕಲ್ತ್ಕ. ಹೋಗು, ಅಡುಗೆ ಮಾಡೋಗಿ ಹೋಗಿ ಜಲ್ದಿ ಒಗ್ಗರಣೆ ಹಾಕಿ ಸಾರ ರೆಡಿ ಮಾಡೋಗು. ಊಟ ಮಾಡೋಣ, ಹೊಟ್ಟೆ ಹಸಿತೈತೆ. ಸುಂದ್ರನು ಈಗ ಬರ್ತಾನೆ, ಹೊಲ್ತಕ್ಕೆ ಹೋಗಿರೋನು. ಹೋಗಿ ಜಲ್ದಿ ಮಾಡೋಗಿ ಹೋಗಿ. ಸರಿ ಆಯ್ತತ್ತೆ, ಹೋಗಿ ಅಡುಗೆ ಮಾಡ್ತೀನಿ. ಆದಷ್ಟು ಬೇಗ ಯೋಚನೆ ಮಾಡಿ ಮಾವನ್ ಕೇಳಿ ನನ್ನ ಹೆಸರು ಮಾಡಿಸ್ಬಿಡಿ ಈ ಮನೇನ. ಆಯ್ತಾಯ್ತು, ಜಾಸ್ತಿ ಖುಷಿ ಪಡ್ಬೇಡ, ಹೋಗು ಮೊದಲು. ಮನೆ ಅಂದ ತಕ್ಷಣ ಹೆಂಗ್ ಅಳ್ಕಿಸಿತಾಳೆ ನೋಡು. ಈ ಮನೆನ ಕೊಂಡ್ಕಮ್ಮನ ಅಂದ ತಕ್ಷಣ ಇವಳ ಹೆಸರು ಮಾಡಿಸ್ಬೇಕಂತ. ಇವಳ ಹೆಸರಿಗೆ ಮಾಡಿಸ್ತೀನಿ. ನನ್ನ ಹೆಸರು ಮಾಡಿಸ್ಕೊಂತೀನಿ. ಅಲ್ಲ, ಬಾಡಿಗೆ ಮನೆ ಆಗಿರೋದಕ್ಕೆ ಹಿಂಗಾಡ್ತಾ ಇದ್ದಾಳೆ. ಇನ್ನ ಇವಳ ಹೆಸರು ಮನೆ ಮಾಡಿಸಿದ್ರೆ ನನ್ನೇನು ಕೆಲಸ ತಾಳೆ ಮಾಡ್ಕೊಬಿಡ್ತಾಳೆ. ಇರಂಗಿದ್ರೆ ಇರು, ಇಲ್ದಿದ್ರೆ ಹೋಗ್ತಾ ಇರು ಅಂತಾನ ಮನೆಯಿಂದ ಆಚೆಗೆ ಹಾಕಿಳಿ. ಯಾವುದೇ ಕಾರಣಕ್ಕೂ ಇವಳ ಹೆಸರು ಮಾತ್ರ ಮಾಡಿಸಲ್ಲ, ನನ್ನ ಹೆಸರಿಗೆ ಮಾಡಿಸ್ಕೊಂತೀನಿ. ಅವಾಗಲೇ ಮತ್ತೀಗ ನಾನು ಅಂದ್ಕೊಂಡಂಗೆ ಈ ಮನೆಗೆ ಯಜಮಾನಿಕೆ ಮಾಡ್ಕೊಂಡು ಇರಕ್ಕೆ ಸಾಧ್ಯ. ಇವಳ ಹೆಸರಿಗೆ ಮಾಡಿಸಿದ್ರೆ ಅಷ್ಟೇ ನನ್ನ ಕತೆ ಗೋವಿಂದ. ಬಂದ್ಬಿಟ್ಲು, ನನಗೇನು ಬುದ್ಧಿ ಇಲ್ಲ ಅಂದ್ಕೊಬಿಟ್ಟವಳೆ. ನೋಡ್ದ, ಈ ಮನೆ ಕೊಂಡ್ಕಮ್ಮನ ಅಂದ ತಕ್ಷಣ ಹೆಂಗೆ ಪಿಲೇಟೆ ಉಲ್ಟಾ ಮಾಡಿಬಿಟ್ಲು. ಬಿತ್ರಿ, ನಾನು ಮದುವೆ ಮಾಡ್ಕೊಂಬಂದಿರೋ ಸೊಸೆ ನನ್ನ ವಿರುದ್ಧನೇ ತಿರುಗಿ ಬೀಳ್ತಾಳಲ್ಲ ಇವಳು. ಇವಳೇ ಬುದ್ಧಿವಂತ ಅನ್ಕೊಂಡವಳೆ. ನಾನು ಇವಳಿಗಿಂತನ ಒಂದು ಕೈ ಮೇಲು ಅಂತಾನ ಗೊತ್ತಿಲ್ಲ. ಮಾಡ್ತೀನಿ ರೀ ಇವಳಿಗೆ ಸರಿಯಾಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.